ನಮಸ್ಕಾರ, ನನ್ನ ಹೆಸರು ದಿಲೀಪ್ ಅಂತ. 3 ಓತಿಘಟ್ಟ ಒಂದು ಸೈಟ್ ತೊಗೊಂಡ್ವಿ ಇಲ್ಲಿ ನಾವು ಮನೆ ಕಟ್ಟಬೇಕು ಅಂತ. ಯಾರಿಗೆ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಂಗೆ ಸರ್ಚ್ ಮಾಡ್ತಾ JKR ಕನ್ಸ್ಟ್ರಕ್ಷನ್ ಅಂತ ಬಂತು. ಸುಮ್ಮನೆ ಅವ್ರು ಕಾಲ್ ಮಾಡಿದೆ ಕ್ಯಾಶುವಲಾಗಿ, ನೋಡೋಣ ಏನಂತಾರೆ ಅಂತ. ಕಾಲ್ ಮಾಡಿದ ತಕ್ಷಣ ಬನ್ನಿ ಸರ್ ನೀವು ಎಲ್ಲಿದ್ದೀರಾ ಅಂದರು. ಅವರೇ ಬಂದರು, ರಾಜೇಶ್ ಅಣ್ಣ ಅಂತ ಒಬ್ಬರು. ಬನ್ನಿ ಕಾರ್ ಹತ್ತಿ ಅಂತ ಹೇಳಿದ್ರು. ಏನು ನನಗೆ ಎಕ್ಸ್ಪ್ಲೈನೇ ಮಾಡಲಿಲ್ಲ. ಅವ್ರು ಕಟ್ತಿದ್ದು 20 ಮನೆ ವಿಸಿಟ್ ನನಗೆ ಒಂದೇ ದಿನ ವಿಸಿಟ್ ಮಾಡಿಸಿದ್ರು. ನನಗೆ ಒಂದೊಂದು ಮನೆಯೇ ತೋರಿಸಿ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು ಇಲ್ಲಿಂದ ಒಂದು ಫೌಂಡೇಶನಿಂದ ಕೆಲಸ ಯಾವ್ದು ಮನೆ ಇತ್ತು ಪ್ರತಿಯೊಂದನ್ನು ಕರ್ಕೊಂಡು ತೋರಿಸಿದ್ರು ನನಗೆ. ಸರ್ ಇದಿಷ್ಟು ಸ್ಥಳ ಆಗಿದೆ, ಇದಿಷ್ಟು ಸ್ಥಳ ಆಗಿದೆ, ಇದಕ್ಕಿದೆ ಮೀಟ್ರಿಲ್ಲು, ನಿಮ್ಗೆ ಯಾವ್ದು ಬೇಕು ಏನು ಸೆಲೆಕ್ಟ್ ಮಾಡ್ತೀರೋ ನಿಮ್ಗೆ ಅದನ್ನೇ ಹಾಕೊಂಡು ಕೊಡ್ತೀನಿ ಅಂತ ಹೇಳಿದ್ರು ನನಗೆ. ಪ್ರತಿಯೊಂದು ಅವ್ರು ಏನು ಬೇರೆ ಏನು ಹೇಳೋದೇ ಬೇಡ, ಕಣ್ಣಿಂದನೇ ಎಲ್ಲನೂ ನೋಡಿದ್ಮೇಲೆ ಬೇರೆ ಏನು ಮತ್ತೆ ಅವ್ರು ಕ್ವಶನ್ ಮಾಡೋಂಗೆ ಇರಲಿಲ್ಲ ನನ್ನ ಹತ್ರ. ಯಾವುದಕ್ಕೆ ಏನು ಬೇಕು ನೀವೇನು ಹೇಳ್ತೀರೋ ಅದನ್ನೇ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ರು. ನೀವೇನು ಟೈಮಿಂಗ್ ಕೊಡ್ತೀರೋ ಆ ಟೈಮಿಂಗ್ಸಿ ಕೀ ರೆಡಿ ಇರುತ್ತೆ ನಿಮಗೆ ಅಂತ ಹೇಳಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಫಾಸ್ಟಾಗಿ ಆಗಿದೆ ಮನೆ ಇದು. ನಾನು ಇಷ್ಟು ಬೇಗ ರೆಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾವುದೇ ಕಾರಣಕ್ಕೂ. ಈ ಮನೆ ಮಾತ್ರ ನಾನು ಮನೆ ನೋಡಿ 3 ಮಂತ್ಸು 3.5 ಮಂತ್ಸ್ ಆಗಿರ್ಬೋದು. ಆಲ್ರೆಡಿ ಈ ಕಂಡೀಷನ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಮನೆನ. ಇನ್ನೇನು ಫಿನಿಷ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಕೆಲಸ ಫಿನಿಶಿಂಗ್ ನನಗೆ ಭಾಳ ಇಷ್ಟ ಆಯಿತು. ಅದರಲ್ಲೂ ನನಗೆ ಮೆಟ್ಲು ಸ್ಟೇರ್ಸ್ ವರ್ಕ್ ಅಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ತುಂಬ ಸ್ಪೇಸ್ಫುಲ್ಲಾಗಿ ಬಂದಿದೆ ಮನೆ. ಮೇಲ್ಗಡೆ ರೂಮು ಅಷ್ಟೇ ತುಂಬ ನಾನು ಎಷ್ಟು ಚೆನ್ನಾಗಿ ಕೇಳಿದ್ನೋ ಅಷ್ಟೇ ಚೆನ್ನಾಗಿ ಬಂದಿದೆ. ಎಲ್ಲ ಫಿನಿಶಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಅದರಲ್ಲೂ ಫೌಂಡೇಶನ್ನು ನಾರ್ಮಲಾಗಿ ಎಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಇವ್ರದ್ದು ಚೈನ್ ಲಿಂಕಲ್ಲಿ ಮಾಡ್ತಾರೆ. ಫುಲ್ ಕಂಬಿಲಿ ಕಟ್ಟಿ ಒಂದು ಜಾಯಿಂಟ್ ಮಾಡಿ ಚೈನ್ ಲಿಂಕಲ್ಲಿ ಮಾಡಿಕೊಟ್ರು. ಆಮೇಲೆ ಕ್ಯೂರಿಂಗ್ ವಿಷಯ ಅಂತ ಬಂದರೆ ನನಗೆ ಕ್ಯೂರಿಂಗ್ ಭಾಳ ಅಂದರೆ ಭಾಳ ಖುಷಿ ಆಯಿತು. ಒಬ್ಬ ಹುಡುಗನ ಅದಕ್ಕೆ ಅಂತ ಇಟ್ಬಿಟ್ಟಿದ್ರೆ, ಅದಕ್ಕೆ ಈ ಶೆಡ್ಡು ಬೆಳಗ್ಗೆ ಬಂದರೆ ಪೈಪ್ ತೊಗೊಂಡು ಬೆಳಗ್ಗೆ 6 ಗಂಟೆಗೆ ನಾನೆಲ್ಲ ಸುಮ್ಮನೆ ವಾಕಿಂಗ್ ಹೋಗೋಗೆಲ್ಲ ಸೈಕ್ಲಿಂಗ್ ಮಾಡೋ ಟೈಮಲ್ಲೂ ಕ್ಯೂರಿಂಗ್ ಮಾಡ್ತಿರ್ತಾನೆ. ಸಂಜೆ ಮತ್ತೆ ಮಧ್ಯಾಹ್ನ 4 ಗಂಟೆ ಕ್ಯೂರಿಂಗ್ ಮಾಡ್ತಾನೆ, ಮತ್ತೆ ಬೆಳಗ್ಗೆ ಕ್ಯೂರಿಂಗ್ ಮಾಡ್ತಾನೆ. ಕ್ಯೂರಿಂಗ್ ಅಂದರೆ ಒಂದಿನ ನಾನು ಅವ್ರಿಗೆ ಏಡ್ಸ್ಕೊಂಡೇ ಇಲ್ಲ ಪಾಪ. ಹುಡುಗ ಮಾತ್ರ ಭಾಳ ಸಿನ್ಸಿಯರಾಗಿ. ನನಗಂತೂ ಮನೆಗೆ ಕನ್ಸ್ಟ್ರಕ್ಷನ್ ಆಗಿರೋದು ಭಾಳ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಆಮೇಲೆ ಇನ್ನೊಂದು ಅವರೇ ಒಂದು ಓನ್ ಪ್ಲಾನಿಂಗ್ ಕೊಟ್ಟಿದ್ದಾರೆ ನನಗೆ. ಒಳಗಡೆ ಒಂದು ಅಟ್ಟ ಥರ ಮಾಡಬೇಕು ಅಂತಿದ್ದಾರೆ. ಒಂದು ಮನೆನ ಈ ಮನೆ ಫುಲ್ ಫಿನಿಶ್ ಆದಮೇಲೆ ನೋಡಿ ನಿಮಗೆ ಭಾಳ ಖುಷಿ ಆಗ್ತದೆ. ಇವಾಗ ನೋಡೋಕ್ಕಿಂತ ಮನೆ ಫುಲ್ ಫಿನಿಶ್ ಆಗಬೇಕು, ಆವಾಗಲೇ ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗೋದು. ನನಗಂತೂ ಇಂಟೀರಿಯರ್ ಕೆಲಸ ಎಲ್ಲ ಒಳಗಡೆ ಸೂಪರಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಗಾರೆ ಕೆಲಸವ್ರಂತೂ ಏನು ಮಾತಾಡೋಂಗಿಲ್ಲ, ಅಷ್ಟು ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಟ್ನಲ್ಲಿ ನನಗೆ ಭಾಳ ಅಂದರೆ ಭಾಳ ತುಂಬ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಯಾರು ಇಷ್ಟ ಆದರೆ ಓಕೆ ಅಂದರೆ JK ಕನ್ಸ್ಟ್ರಕ್ಷನ್ ಫುಲ್ ಫಿನಿಶ್ ಆದಮೇಲೆ ನೋಡಿ ನಿಮಗೂ ಭಾಳ ಖುಷಿ ಆಗುತ್ತೆ.